ಪ್ರಯಾಗ್ರಾಜ್ನಲ್ಲಿ ಉಪರಾಷ್ಟ್ರಪತಿ ಧನ್ಕರ್ ಹಾಗೂ ಬಾಬಾ ರಾಮದೇವ್ ಮಿಂದೆದ್ದಿದ್ದಾರೆ. ಇನ್ನು ಅಮೆರಿಕದಲ್ಲಿ ಮತ್ತೊಂದು ವಿಮಾನ ಅಪಘಾತವಾಗಿದೆ. 7 ಜನ ಸಾವನ್ನಪ್ಪಿದ್ದಾರೆ. ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತಮ್ಮ ಕುಟುಂಬ ಸಮೇತರಾಗಿ ಕುಂಭಮೇಳಕ್ಕೆ ಆಗಮಿಸಿದ್ರು. ಈ ವೇಳೆ ಉಪರಾಷ್ಟ್ರಪತಿಯವರನ್ನ ಸ್ವಾಗತಿಸಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕುಂಭಮೇಳಕ್ಕೆ ವಿಶೇಷ ಸ್ವಾಗತ ನೀಡಿದ್ರು. ನಂತರ ತಮಗಾಗಿ ಗುರುತಿಸಿದ್ದ ನಿರ್ದಿಷ್ಟ ಸ್ಥಳದಲ್ಲಿ ಉಪರಾಷ್ಟ್ರಪತಿ ಧನ್ಕರ್ ಗಂಗೆಯಲ್ಲಿ ಮಿಂದೆದ್ದು ಪುನೀತರಾದರು. ಈ ವೇಳೆ ಅವರೊಂದಿಗೆ ಅವರ ಪತ್ನಿಯು ಉಪಸ್ಥಿತರಿದ್ದರು. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಈಗ ದೇಶ ವಿದೇಶಗಳ ಕೋಟ್ಯಾಂತರ ಜನರು ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಮಹಿಳೆಯರು, ಮಕ್ಕಳು ಸೇರಿದಂತೆ ಹಲವಾರು ಜನರು ಆಗಮಿಸಿ ಕುಂಭದ ಸವಿ ಅನುಭವ ಅನುಭವಿಸುತ್ತಿದ್ದಾರೆ. ಈಗ ವಿವಾದಿತ ಬಾಬಾ ರಾಮದೇವ್ ಕೂಡ ಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳದಲ್ಲಿ ಇವತ್ತು ವಿದೇಶಿ ನಾಗರಿಕರು ಮಾತ್ರವಲ್ಲ, ವಿದೇಶಿ ರಾಜತಾಂತ್ರಿಕರು ಕಾಣಿಸಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ವಿಶೇಷವಾಗಿ ಭಾರತದಲ್ಲಿರುವ ವಿದೇಶಿ ರಾಜತಾಂತ್ರಿಕರು ಮತ್ತು ಅವರ ಕುಟುಂಬಗಳಿಗಾಗಿ ವಿಶೇಷ ವ್ಯವಸ್ಥೆ ಮಾಡಿತ್ತು. ಇದರ ಅಂಗವಾಗಿ 77 ವಿದೇಶಿಗಳ 118 ರಾಜತಾಂತ್ರಿಕರು ಮಹಾ ಕುಂಭಮೇಳಕ್ಕೆ ಆಗಮಿಸಿ ಮೇಳದ ಪ್ರತ್ಯಕ್ಷ ಅನುಭವವನ್ನ ಆಸ್ವಾದಿಸಿದ್ದಾರೆ. ರಾಜಧಾನಿ ನವದೆಹಲಿಯಲ್ಲಿ ಈಗ ವಿಶ್ವ ಪುಸ್ತಕ ಪ್ರದರ್ಶನ ಆರಂಭವಾಗಿದೆ. ದೆಹಲಿಯ ಭಾರತ ಮಂಟಪಂನಲ್ಲಿ ಆರಂಭವಾದ ವಿಶ್ವ ಪುಸ್ತಕ ಮೇಳದಲ್ಲಿ ಭಾರತ ಸೇರಿದಂತೆ ಹಲವಾರು ದೇಶಗಳ, ರಾಜ್ಯಗಳ ಲೇಖಕರು ಮತ್ತು ಭಾಷೆಯ ಪುಸ್ತಕಗಳು ಪ್ರದರ್ಶನಕ್ಕಿವೆ. ಪಂಜಾಬ್ನ ಶಿರೋಮಣಿ ಕುರುವದ್ವಾರ ಪ್ರಬಂಧದ ಕಮಿಟಿ ಕೂಡ ಸಿಖ್ ಧರ್ಮಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಪ್ರದರ್ಶನಕ್ಕೆ ಇಟ್ಟಿವೆ. ಭಾರತ ಇಂಗ್ಲೆಂಡ್ ಮಧ್ಯೆ ವಾಂಖೆಡೆಯಲ್ಲಿಂದು ಟಿ20 ಸರಣಿಯ ಫೈನಲ್ ವಾರ್ ನಡೆಯಲಿದೆ. ಹೀಗಾಗಿ 13 ವರ್ಷದ ಹಳೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಭಾರತ ಕಾತರವಾಗಿದೆ. ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. ಕ್ರಿಕೆಟ್ ಜಗತ್ತಿನ ದಂತಕತೆ ಸಚಿನ್ ತೆಂಡೂಲ್ಕರ್ಗೆ ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗಿದೆ. ಐಸಿಸಿ ಅಧ್ಯಕ್ಷ ಜೈ ಶಾ ತೆಂಡೂಲ್ಕರ್ಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಅಭಿನಂದಿಸಿದ್ರು. ಸಚಿನ್ ತೆಂಡೂಲ್ಕರ್ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5ನೇ ಮತ್ತು ಅಂತಿಮ ಟಿ20 ಪಂದ್ಯ ಇವತ್ತು ನಡೆಯಲಿದೆ. ಈಗಾಗಲೇ 4 ಪಂದ್ಯಗಳು ಮುಗಿದಿದ್ದು 3-1 ಅಂತರದಿಂದ ಭಾರತ ಸರಣಿ ಕೈವಶ ಮಾಡಿಕೊಂಡಿದೆ. ಇವತ್ತು ಅಂತಿಮ ಪಂದ್ಯ ನಡೆಯಲಿದ್ದು ಇದಕ್ಕೆ ಮುಂಬೈ ವಾಂಖೆಡೆ ಮೈದಾನ ಆತಿಥ್ಯ ವಹಿಸಿಕೊಂಡಿದೆ. ಶುಕ್ರವಾರ ಪುಣೆಯಲ್ಲಿ ನಡೆದಿದ್ದ 4ನೇ ಪಂದ್ಯದಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದ ಭಾರತ ತಂಡ ಆಂಗ್ಲರ ವಿರುದ್ಧ 15 ರನ್ಗಳ ರೋಚಕ ಗೆಲುವು ಸಾಧಿಸಿತ್ತು. ಹಳೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಭಾರತ ಪ್ಲಾನ್ ಮಾಡಿದೆ. ಮುಂಬೈನ ವಾಂಖೆಡೆ ಮೈದಾನದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು 13 ವರ್ಷಗಳ ಬಳಿಕ ಮುಖಾಮುಖಿ ಆಗ್ತಾ ಇವೆ. ಈ ಹಿಂದೆ 2012ರಲ್ಲಿ ಇದೇ ಮೈದಾನದಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಇಂಗ್ಲೆಂಡ್ 6 ವಿಕೆಟ್ಗಳಿಂದ ಪಂದ್ಯ ಗೆದ್ದಿತ್ತು. ಇದೀಗ ಭಾರತದ ಹಳೆಯ ಸೇಡು ತೀರಿಸಿಕೊಳ್ಳುವುದಕ್ಕೆ ಪ್ಲಾನ್ ಮಾಡಿದೆ. ಇದಕ್ಕಾಗಿ ಭಾರತೀಯ ಆಟಗಾರರು ಕಠಿಣ ಅಭ್ಯಾಸವನ್ನ ನಡೆಸ್ತಾ ಇದ್ದಾರೆ. ಪುಣೆ ಪಂದ್ಯದಲ್ಲಿ ರೋಚಕವಾಗಿ ಗೆದ್ದು ಬೀಗಿರುವ ಭಾರತ 3-1 ಅಂತರದಲ್ಲಿ ಸರಣಿಯನ್ನ ಮುನ್ನಡೆ ಸಾಧಿಸಿದೆ. ಹೀಗಾಗಿ ಪುಣೆ ಪಂದ್ಯದ ಆಟಗಾರರನ್ನೇ ಇಟ್ಟುಕೊಂಡು ಇವತ್ತು ಮುಂಬೈನಲ್ಲಿ ನಡೆಯುವ ವಾಂಖೆಡೆ ಮೈದಾನದ ವಾರ್ ಗೆಲ್ಲುವುದಕ್ಕೆ ಭಾರತ ಸಜ್ಜಾಗಿದೆ. ಅತ್ತ ಇಂಗ್ಲೆಂಡ್ ತಂಡ ಎಂದಿನಂತೆ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಮಾಡುವ ಸಾಧ್ಯತೆ ಇದೆ. 5 ಪಂದ್ಯಗಳ ಸರಣಿಯ ಕೊನೆಯ ಪಂದ್ಯದಲ್ಲಿ ಸಾಕ್ಷಿಯಾಗಲಿರುವ ವಾಂಖೆಡೆ ವಾರ್ ಕುತೂಹಲ ಮೂಡಿಸಿದೆ. ಟೀಂ ಇಂಡಿಯಾದ ಕ್ರಿಕೆಟಿಗ ವೃದ್ಧಿಮಾನ್ ಸಹ ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ನನ್ನ ಕ್ರಿಕೆಟ್ ವೃತ್ತಿ ಜೀವನದ ಸುದೀರ್ಘ ಪ್ರಯಾಣಕ್ಕೆ ವಿದಾಯ ಹೇಳೋದಕ್ಕೆ ನಾನು ನಿರ್ಧರಿಸಿದ್ದೇನೆ. ಈ ರಣಜಿ ಋತುವು ಕ್ರಿಕೆಟಿಗನಾಗಿ ನನ್ನ ವೃತ್ತಿ ಜೀವನದ ಕೊನೆಯ ಋತುವಾಗಿದೆ. ಕೊನೆಯ ಬಾರಿಗೆ ಬಂಗಾಳವನ್ನ ಪ್ರತಿನಿಧಿಸ್ತಾ ಇರೋದಕ್ಕೆ ನನಗೆ ಸಂತೋಷ ಇದೆ. ಈ ಅದ್ಭುತ ಪ್ರಯಾಣದಲ್ಲಿ ನನ್ನನ್ನ ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಪೋಸ್ಟ್ ಹಾಕಿದ್ದಾರೆ.